ಇದು ದೊಡ್ಡ ಪತ್ರಿ ಎಲೆಯಿಂದ ಮಾಡಿರುವಂಥ ಮದ್ದು. ಇದನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ತಗೋಬೇಕು. ಆವಾಗ ಶೀತ, ಕೆಮ್ಮು, ಕೋಲ್ಡು ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ನಾವು ಇದನ್ನು ಖಾಲಿ ಹೊಟ್ಟೆಲೇ ತಗೋಬೇಕು. ಇದನ್ನು ತಗೊಂಡಾದ್ಮೇಲೆ 20 ನಿಮಿಷ, ಅರ್ಧ ಗಂಟೆ ಬೇರೆದೇನು ತಿನ್ನೋದಾಗಲಿ ಕುಡಿಯೋದಾಗಲಿ ಮಾಡಬಾರ್ದು. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಇದು ದೊಡ್ಡ ಪತ್ರಿ ಗಿಡ. ಇವಾಗ ಇಲ್ಲಿರೋಂಥ ಒಂದೊಂದೇ ಎಲೆಗಳನ್ನ ಕಿತ್ಕೊಂಡು ಇದರಿಂದ ಶೀತ, ಕೆಮ್ಮು, ಕಫ ಎಲ್ಲ ಕಡಿಮೆ ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಈ ರೀತಿ ದೊಡ್ಡದಾಗಿರೋವಂಥದ್ದನ್ನೆಲ್ಲ ಕಿತ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾವು ಕಿತ್ಕೊಂಡಿರೋಂಥ ಎಲೆನ ತೊಳ್ಕೊಳ್ಳೋಣ. ಒಂದೊಂದನ್ನೇ ಈ ಥರ ಉಚ್ಕೊಂಡು ತೊಳ್ಕೊಬೇಕು. ಈಗ ಸ್ಟವ್ ಮೇಲೆ ಒಂದು ದೋಸೆ ಹಂಚನ್ನ ಇಟ್ಕೊಂಡು ಅದ್ರ ಮೇಲೆ ಈ ರೀತಿ ನಾವು ಕಿತ್ಕೊಂಡಿರುವಂಥ ಎಲೆನ ತೊಳೆದಾದ್ಮೇಲೆ ಈ ರೀತಿ ಇಟ್ಕೋತಾ ಇದ್ದೀನಿ. ಈ ರೀತಿ ಬಿಸಿ ಮಾಡ್ಕೋಬೇಕು. ಬೆಚ್ಚಗಾಗುವಷ್ಟು ಬಿಸಿ ಮಾಡ್ಕೋಬೇಕು. ಒಂದು ಸೈಡ್ ಆಗಾದ್ಮೇಲೆ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಬೆಚ್ಚಗಾಗುವಷ್ಟು ಬಿಸಿ ಮಾಡ್ಕೋಬೇಕು. ಜಾಸ್ತಿ ಬಿಸಿ ಮಾಡೋದ್ರಿಂದ ಸ್ವಲ್ಪ ಬೆಚ್ಚಗಾಗುವಷ್ಟು ಬಿಸಿ ಮಾತ್ರ ಮಾಡ್ಕೋಬೇಕು. ಈ ರೀತಿ 2 ಸೈಡು ಆಗಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈಗ ಇದನ್ನೆಲ್ಲ ತಕ್ಕೊಳ್ಳೋಣಂತೆ. ಈಗ ನಾವು ಬಿಸಿ ಮಾಡ್ಕೊಂಡಿದ್ದೀವಿ, ಅದು ಒಂದು ಸ್ವಲ್ಪ ಉಗುರು ಬೆಚ್ಚಗಾಗುವಷ್ಟು ಬಿಸಿ ಕಡಿಮೆ ಆಗಾದ್ಮೇಲೆ ಈ ರೀತಿ ಕೈಯಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಈ ರೀತಿ ಮಾಡಿ ಅದಾದಮೇಲೆ ಹಿಂಡಿದ್ರೆ ಅದರಲ್ಲಿರೋ ರಸ ಎಲ್ಲ ಇಳಿಯುತ್ತೆ. ಈ ರೀತಿ ರಸ ಇಳಿಯೋ ಹಾಗೆ ಮಾಡ್ಕೋಬೇಕು. ಈ ರೀತಿ ನಾವು ರಸನೆಲ್ಲ ಇಂಟ್ಕೊಂಡಾದ್ಮೇಲೆ 1 ಸ್ಪೂನ್ ಜೇನುತುಪ್ಪನ ಅದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದೊಂದೇ ಸ್ಪೂನು ನಿಧಾನಕ್ಕೆ ಗಂಟ್ಲಿಗೆ ಹೋಗೋ ಹಾಗೆ ಕುಡಿಬೇಕು. ಇದನ್ನು ದೊಡ್ಡವರು, ಮಕ್ಕಳು, ಎಲ್ಲ ಏಜ್ ಅವರು ಕೂಡ ಕೆಮ್ಮು, ಕಫ, ಶೀತ ಏನೇ ಇದ್ದಾಗ ತಗೊಂಡ್ರೂ ಕೂಡ ತುಂಬ ಬೇಗ ಕಡಿಮೆ ಆಗುತ್ತೆ. ಈ ರೀತಿ ಒಂದೊಂದೇ ಸ್ಪೂನ್ ತಗೋತಾ ಇದ್ರೆ ತುಂಬ ಬೇಗ ಕಡಿಮೆ ಆಗುತ್ತೆ. ಈಗ ಇದನ್ನು ತಗೊಂಡಾಗಾದ್ಮೇಲೆ ಅರ್ಧ ಗಂಟೆ ಏನು ಕುಡಿಬಾರ್ದು, ಹಾಗೆ ಏನು ತಿನ್ನಬಾರ್ದು. ಆವಾಗ ತುಂಬ ಬೇಗ ಶೀತ, ಕೋಲ್ಡು, ಕೆಮ್ಮೆಲ್ಲ ಕಡಿಮೆ ಆಗುತ್ತೆ. ಈ ಥರ ಒಂದು 4-5 ಎಳೆಗೆ ಒಂದೊಂದೇ ಇದು ಹರಳುಪ್ಪನ್ನ ಇಟ್ಕೊಂಡು ತಿಂದಾಗಾದ್ಮೇಲೆ ಒಂದು 20 ನಿಮಿಷ ಏನು ನೀರಾಗಲಿ ಬೇರೆದೇನು ತಿನ್ನಬಾರ್ದು. ಆವಾಗ ತುಂಬ ಬೇಗ ಕಫ, ಶೀತ, ಕೆಮ್ಮು ಏನೇ ಇದ್ರೂ ಬೇಗ ಕಡಿಮೆ ಆಗುತ್ತೆ.